ಮನುಷ್ಯನಿಗೆ ಅಧಿಕಾರ ಅನ್ನೋದು ಬಂತಂದ್ರೆ ಮನುಷ್ಯ ಬಹಳ ವ್ಯತ್ಯಾಸ ಆಗ್ತಾನೆ. ದೇವರು ನಮಗೆ ಸಂಪತ್ತನ್ನು ಕೊಟ್ಟಿರುವುದು ನಾವು ಮೆರೆಯುವುದಕ್ಕಾಗಿ ಅಲ್ಲ, ಸಮಾಜದ ಸೇವೆಯನ್ನು ಮಾಡುವುದಕ್ಕಾಗಿ ದೇವರು ಕೊಟ್ಟಿರ್ತಾನೆ. ಅಧಿಕಾರವನ್ನು ಕೊಟ್ಟಿರುವುದು ಪ್ರಜೆಗಳ ಕಷ್ಟವನ್ನು ವಿಚಾರ ಮಾಡಿ ನಾಡನ್ನು ಸುಧಾರಣೆ ಮಾಡುವುದಕ್ಕಾಗಿ ಕೊಟ್ಟಿರ್ತಾನೆ. ದೇವರು ಕೊಟ್ಟು ನೋಡ್ತಾನಂತ ಮುಂದಿನ ನಿಮಗೂ ಗೊತ್ತಲ್ಲ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿ ಗರ ಹೊಡೆದವರ ನುಡಿಸಲು ಬಾರದು. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣವ್ರು. ಹಾವು ತಿಂದವರ ನುಡಿಸಬಹುದಂದ್ರೆ ಮತ್ತೆ ಹಾವು ತಿಂದವ್ರಂತ ತಿಳ್ಕೋಬಾರದು. ಹಾವು ಯಾರಿಗಾದ್ರೂ ಕಡ್ದಿರ್ತೈತಲ್ಲ ಅವ್ರನ್ನ ಮಾತಾಡಿಸ್ಬೋದು. ಗರ ಹೊಡೆದವರು ಅಂದ್ರೆ ದೆವ್ವ ಬಡ್ಕೊಂಡವರು, ಅವ್ರನ್ನೂ ಮಾತಾಡಿಸ್ಬೋದು. ಆದ್ರೆ ರೊಕ್ಕದ ದೆವ್ವ ಬಡ್ಕೊಂಡಿರ್ತೈತಲ್ಲ, ಸಿರಿಗರ ಸಂಪತ್ತಿನ ಮದ ಬಂದಿರ್ತೈತಲ್ಲ, ಅವ್ರನ್ನ ಮಾತಾಡಿಸೋದು ಬಹಳ ಕಷ್ಟ. ಅವ್ರು ಯಾವಾಗ ಮಾತಾಡ್ತಾರ? ಬಡತನವೆಂಬ ಮಂತ್ರವಾದಿ ಹೋಗಲು. ಯಾವಾಗ ಬಡತನ ಬಂತು? ಊರಾಗ ಹಿಂಗಾಡಿ ಆಡ್ತಿದ್ದು ಹುಡುಗ, ನಮ್ಗೆ ಯಾರು ಏನು ಮಾಡೋರದಾರ, ನಮ್ಮನ್ನು ಯಾರು ಕೇಳೋರದಾರ? ವಯಸ್ಸಿರ್ತೈತೆ ನೋಡ್ರಿ, ಮೀಸಿ ಬಂದವಂಗ ಏನೋ ಕಾಣೋದಿಲ್ಲ ಅಂತ. ಮನುಷ್ಯಾಗ ಒಂದೊಂದು ಸಮಯ ಹಂಗಾಗಿರ್ತದೆ.